ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತವಾಗಿ 11 ಜನ ಉಸಿರು ಚೆಲ್ಲಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ನಡೆಸುವುದಕ್ಕೆ ನಾಲ್ಕು ಸಮಸ್ಯೆಗಳಿಂದ ಈಗ ತನಿಖೆ ಆಗ್ತಾ ಇದೆ. ಒಂದು ಕಡೆ ಮ್ಯಾಜಿಸ್ಟ್ರೇಟು, ಮತ್ತೊಂದು ಕಡೆ ನಿವೃತ್ತ ನ್ಯಾಯಾಧೀಶರಿಂದ, ಮತ್ತೊಂದು ಕಡೆ ಸಿಐಡಿ, ಮತ್ತೊಂದು ಕಡೆ ಪೊಲೀಸ್. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತಕ್ಕೆ 11 ಜನ ಬಲಿ ಪ್ರಕರಣ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇತ್ತಲ್ಲ, ಅದು ಮತ್ತಷ್ಟು ಚುರುಕಾಗಿದೆ. 4 ಆಸ್ಪತ್ರೆಗಳಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರಂತೆ ತನಿಖಾಧಿಕಾರಿಗಳು. ಎಷ್ಟು ಜನ ಆಸ್ಪತ್ರೆಗೆ ದಾಖಲಾಗಿದ್ರು, 11 ಜನರ ಸಾವಿಗೆ ಕಾರಣ ಏನಾಗಿತ್ತು, ಬೌರಿಂಗು, ಪೋರ್ಟಿಸು, ಮಣಿಪಾಲ್ ವೈದ್ಯಕೀಯ ಆಸ್ಪತ್ರೆಯಿಂದ ಈಗ ಮಾಹಿತಿ ಕಲೆಕ್ಟ್ ಮಾಡುವಂತಹ ಕೆಲಸ ಆಗಿದೆ. 11ರಂದು ವಿಚಾರಣೆಗೆ 25 ಗಾಯಾಳುಗಳಿಗೂ ಕೂಡ ನೋಟಿಸನ್ನು ಸರ್ವ್ ಮಾಡಲಾಗಿದೆ. ಗಾಯಾಳುಗಳ ಬಳಿ ಹೇಳಿಕೆಯನ್ನು ಪಡೆಯುವುದಕ್ಕೆ ತನಿಖಾ ತಂಡ ಕೂಡ ರೆಡಿಯಾಗಿದೆ. 15 ದಿನಗಳ ಒಳಗೆ ಸರ್ಕಾರಕ್ಕೆ ವರದಿಯನ್ನು ಈ ತನಿಖಾ ತಂಡ ಸಲ್ಲಿಸುತ್ತೆ ಅನ್ನುವಂತಹ ಮಾಹಿತಿ. ಮ್ಯಾಜಿಸ್ಟ್ರೇಟ್ ಅಂದರೆ ಯಾರು? ಜಿಲ್ಲಾಧಿಕಾರಿಗಳು ಯಾರ ಅಂಡರ್ನಲ್ಲಿ ಬರ್ತಾರೆ? CM ಅವರು ಅವ್ರನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸಹಜವಾಗಿಯೇ ಇವರು ನಡೆಸುವಂತಹ ಇನ್ವೆಸ್ಟಿಗೇಷನ್ನು ಈಗ ಸಾರ್ವಜನಿಕ ವಲಯದಲ್ಲೂ ಕೂಡ ಪ್ರಶ್ನೆಯನ್ನು ಹೇಳುವಂತೆ ಮಾಡ್ತಾ ಇದೆ. ಮುಖ್ಯವಾಗಿ ಇವರ ಇನ್ವೆಸ್ಟಿಗೇಷನ್ ಹೇಗೆ ಸಾಗುತ್ತೆ ಅನ್ನೋದು, ಈಗಾಗಲೇ ಅವತ್ತು ಏನಾಯಿತು, ಯಾಕಾಯಿತು ಅನ್ನೋದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಇನ್ವೆಸ್ಟಿಗೇಷನ್ಸ್ ಆಗ್ತಾ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿಯೇ ಎಷ್ಟೊತ್ತಿಗೆ ಆಸ್ಪತ್ರೆಗೆ ದಾಖಲಾದರು, ಜೊತೆಗೆ ಆಸ್ಪತ್ರೆಗೆ ದಾಖಲಾಗಿ ಸಾವನ್ನಪ್ಪಿದವರು ಯಾವ ಕಾರಣಕ್ಕೆ ಸಾವನ್ನಪ್ಪಿದ್ರು, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನು ಹೇಳುತ್ತೆ, ಎಲ್ಲದರ ಮಾಹಿತಿಯನ್ನು ಕೂಡ ಕ್ರೋಢೀಕರಿಸುವಂತಹ ಕೆಲಸ ಆಗ್ತಾ ಇದೆ. ಇನ್ನು 10-15 ದಿನಗಳ ಒಳಗಾಗಿ ಅಂತಿಮವಾದಂತಹ ತನಿಖೆಯನ್ನು ನಡೆಸಿ ಒಂದು ಶರ ಬರೆಯೋದಕ್ಕೂ ಕೂಡ ಈ ಟೀಮ್ ರೆಡಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಜೊತೆಗೆ ಯಾರ್ಯಾರೀಗ ಗಾಯಾಳುಗಳಿದ್ದಾರೆ, ಕಾಲು ಮುರ್ಕೊಂಡವರು, ಕೈ ಮುರ್ಕೊಂಡವರು, ಅವ್ರಿಗೂ ಕೂಡ ನೋಟಿಸನ್ನು ಸರ್ವ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅವರಿಂದಲೂ ಕೂಡ ಘಟನೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆಕ್ಟ್ ಮಾಡುವುದಕ್ಕೆ ಈ ಮ್ಯಾಜಿಸ್ಟ್ರೇಟ್ ಇನ್ವೆಸ್ಟಿಗೇಷನ್ನ ತಂಡ ಮುಂದಾಗಿದೆ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇರುವಂಥದ್ದು. ಫೈನಲಿ ಅಂತಿಮವಾಗಿ ಯಾವ ರೀತಿಯ ವರದಿ ಬರುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.